ತೀವ್ರ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿರುವ ವಿಧಾನ ಪರಿಷತ್ ಚುನಾವಣೆ ಮತದಾನ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಎನ್ಡಿಎ ನಡುವೆ ತೀವ್ರ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ನೋಡಿ, ಅಧಿಕೃತ ಹೇಳಿಕೆಗಳು, ರೆಸಾರ್ಟ್ ರಾಜಕೀಯ ಮತ್ತು ಪರಸ್ಪರ ಆರೋಪ ಪ್ರತ್ಯಾರೋಪಗಳ ನಡುವೆ ತೆರೆಯ ಹಿಂದಿನ ಮಾತುಕತೆಗಳು ಹಾಗೂ ಗುಪ್ತ ರಾಜಕೀಯ ಒಪ್ಪಂದಗಳು ಜೋರಾಗಿ ನಡೀತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಆರಂಭ ಆಗಿದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತಗಟ್ಟೆ ಇರುವಂತದ್ದು. ಮತದಾನ ಕೇಂದ್ರದ ಸುತ್ತಮುತ್ತಲೂ ಕೂಡ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತೆ ಏನಾಗ್ತಾ ಇದೆ, ಮತದಾನ ಹೇಗೆ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಗಮನ ಹರಿಸೋಕೆ ಸುತ್ತಲೂ ಕೂಡ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ನೋಡಿ, ಇಲ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸೋಕೆ ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಹಾಗಾಗಿ ವಂಡರ್ಲಾ ರೆಸಾರ್ಟ್ ಅಲ್ಲಿ ಕೈ ಶಾಸಕರನ್ನ ಜೋಪಾನವಾಗಿಟ್ಟಿತ್ತು ಕಾಂಗ್ರೆಸ್. ಅಡ್ಡ ಮತದಾನ ಭೀತಿಯಿಂದ ಸದ್ಯ ರೆಸಾರ್ಟ್ನಲ್ಲೇ ಶಾಸಕರು ವಾಸ್ತವ್ಯವನ್ನ ಹೂಡಿದ್ರು. ಗಮನಿಸ್ತಾ ಇದ್ದೀರಾ, ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಈಗಾಗಲೇ ಆರಂಭ ಆಗಿದೆ. ವಿಧಾನಸೌಧದ ಕೊಠಡಿಯಲ್ಲಿ ಮತದಾನ ಆರಂಭ ಆಗಿರುವಂತದ್ದು. ಎಲ್ಲ ಶಾಸಕರು ಕೂಡ ಮತದಾನ ಮಾಡೋಕೆ ಕೊಠಡಿ ಸಂಖ್ಯೆ, ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಹೋಗ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ ಹೆಂಗಲ್ಲಿನ ವೋಟ್ ಮಾಡಬೇಕು, ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಎಲ್ಲ ಆಯಾಮದಲ್ಲೂ ಕೂಡ ರೆಸಾರ್ಟ್ ಅಲ್ಲಿ ನಡೆದಂತಹ CLP ಸಭೆಯಲ್ಲೇ DK ಶಿವಕುಮಾರ್ ಅವರು ಇದೆಲ್ಲ ತಮ್ಮ ಶಾಸಕರಿಗೆ ಎಲ್ಲ ಇನ್ ಡೀಟೇಲ್ ಆಗಿ ಹೇಳಿರ್ತಾರೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಲ್ಲಿ DK ಶಿವಕುಮಾರ್ ಅವರ ಅಭ್ಯರ್ಥಿಗಳಿಗೆ ಬ್ಯಾಲೆಟ್ ಪೇಪರ್ ಜೊತೆಗೆ ಅಲ್ಲಿ ಯಾವೆಲ್ಲ ಆಕಾಂಕ್ಷಿಗೆ ಯಾವ ರೀತಿಯಾಗಿ ವೋಟ್ ಮಾಡಬೇಕು, ಬ್ಯಾಲೆಟ್ ಪೇಪರ್ ಹೇಗಿರುತ್ತೆ. ಯಾಕಂದ್ರೆ ವಿಧಾನ ಪರಿಷತ್ನ ಚುನಾವಣೆ ವಿಧಾನಸಭೆಯಲ್ಲಿ ನಡೀತಾ ಇರೋದು. ಹಾಗಾಗಿ ಈ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಕೊಡಬೇಕು, ಅವೆಲ್ಲ ಇನ್ಸ್ಟ್ರಕ್ಷನ್ ಕೂಡ ರೆಸಾರ್ಟ್ ಅಲ್ಲಿ DK ಶಿವಕುಮಾರ್ ಕೊಟ್ಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಪ್ರಾರಂಭ ಆಗಿದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಈಗ ಎಲೆಕ್ಷನ್ ನಡೀತಾ ಇರುವಂತದ್ದು. ವಂಡರ್ಲಾ ರೆಸಾರ್ಟ್ ನಲ್ಲಿ ಕೈ ಶಾಸಕರನ್ನ ಬಹಳ ಭದ್ರವಾಗಿ ಇಟ್ಕೊಂಡಿತ್ತು ಕಾಂಗ್ರೆಸ್. ಯಾವುದೇ ರೀತಿಯಲ್ಲಿ ಕುದುರೆ ವ್ಯಾಪಾರ ಆಗದಂತೆ, ಅಡ್ಡ ಮತದಾನ ಆಗದೇ ಇರುವಂತೆ DK ಶಿವಕುಮಾರ್ ಬಹಳ ಮುತುವರ್ಜಿಯನ್ನು ವಹಿಸಿ ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನ ಎಲ್ರಿಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ CLP ಸಭೆಯಲ್ಲಿ ಇವತ್ತು ನೇರ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದು ಮತದಾನ ಮಾಡಿಸ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ಇಲ್ಲಿ ಪ್ರತಿ ಅಭ್ಯರ್ಥಿಗೂ ಕೂಡ ಹೆಚ್ಚುವರಿ 2 ಮತವನ್ನ ಹಾಕಿಸ್ತಾ ಇದೆ ಕಾಂಗ್ರೆಸ್. ನೋಡಿ, ಪ್ರತಿ ಅಭ್ಯರ್ಥಿಗೂ ಹೆಚ್ಚುವರಿ 2 ಮತವನ್ನ ಕಾಂಗ್ರೆಸ್ ಹಾಕಿಸ್ತಾ ಇದೆ. ಇಲ್ಲಿ 4 ಅಭ್ಯರ್ಥಿಗಳಿಗೆ ತಲಾ 30 ಮತ ಹಾಕೋಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಇಲ್ಲಿ ಆಲ್ರೆಡಿ ಯಾವ ರೀತಿ ಮತದಾನ ಮಾಡಬೇಕು, ಬ್ಯಾಲೆಟ್ ಪೇಪರ್ ಹೆಂಗಿರುತ್ತೆ ಅಂತೆಲ್ಲ ಹೇಳ್ಕೊಟ್ರಲ್ಲ, ಅದೇ ರೀತಿಯಾಗಿ ಈಗ 5ನೇ ಅಭ್ಯರ್ಥಿಗೆ 20 ಶಾಸಕರಿಂದ ಮೊದಲ ಪ್ರಾಶಸ್ತ್ಯದ ಮತವನ್ನ ಮಾಡಾಗಿದೆ. ಹಾಗಾಗಿ ಇಲ್ಲಿ ಇರೋದು 120 ಶಾಸಕರಿಂದ 2ನೇ ಪ್ರಾಶಸ್ತ್ಯದ ಮತ ವಿನಯ್ಗೆ ಹಾಕಿಸ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಹಾಕೋದಿಕ್ಕೆಲ್ಲ ಆಯೋಚನೆ ಮಾಡಿ ಈಗ ಮತ ನಡೀತಾ ಇದೆ. 4 ಕೈ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಿದೆ ಕಾಂಗ್ರೆಸ್ ಸರ್ಕಾರ. ಬಹಳ ಮುತುವರ್ಜಿ ವಹಿಸಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತದ್ದು ಈ ಪರಿಷತ್ನ ಚುನಾವಣೆ. 120 ಶಾಸಕರಿಂದ 2ನೇ ಪ್ರಾಶಸ್ತ್ಯದ ಮತ ವಿನಯ್ಗೆ ಹಾಕಲಾಗ್ತಾ ಇದೆ. ಜೊತೆಗೆ 4 ಕೈ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗದಂತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಎಚ್ಚರಿಕೆಯನ್ನು ವಹಿಸಿ ಮತದಾನ ಮಾಡ್ತಾ ಇದೆ. ಮತ್ತೊಂದ್ ಕಡೆ ವಿಧಾನ ಪರಿಷತ್ ಮತದಾನಕ್ಕೆ ಕಾಂಗ್ರೆಸ್ ಬಹಳ ದೊಡ್ಡದಾಗಿ ತಂತ್ರಗಾರಿಕೆಯನ್ನ ಹೆಣೆದಿರುವಂತದ್ದು. ನೋಡಿ, ಇಲ್ಲಿ ಪರಿಷತ್ನ 7 ಸ್ಥಾನಗಳಿಗೆ ಏನು ಮತದಾನ ನಡೀತಿದೆಯಲ್ಲ, ಇದು ಬಹಳ ಪ್ರತಿಷ್ಠೆಯ ಕಣ ಕಾಂಗ್ರೆಸ್ಗೆ ಆಗಲಿ, ಹಾಗೆ JDS ಜೊತೆಗೆ BJP 3 ಪಕ್ಷಗಳಿಗೂ ಕೂಡ. ಈಗ ಅದರಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿ ಅಭ್ಯರ್ಥಿಗೂ ಕೂಡ ಹೆಚ್ಚುವರಿಯಾಗಿ 2 ಮತವನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 5ನೇ ಅಭ್ಯರ್ಥಿಗೆ 20 ಶಾಸಕರಿಂದ ಮೊದಲ ಪ್ರಾಶಸ್ತ್ಯದ ಮತವನ್ನ ಹಾಕಾಗಿದೆ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ಮತದಾನದ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಎಲ್ಲಾ ಶಾಸಕರು ಕೂಡ ಹೇಗೆ ದೌಡಾಯಿಸ್ತಿದ್ದಾರೆ ಮತ ಚಲಾವಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಒಂಥರ ಪ್ರತಿಷ್ಠೆಯ ಕಣ ಕಾಂಗ್ರೆಸ್ಗೆ. ಎಲ್ಲಾ ಶಾಸಕರನ್ನ ಕೂಡ ನೋಡಿ, ಒಂದು ದಿನ ಹಿಡಿದಿಟ್ಕೊಳ್ಳೋದು ಅಂತಂದ್ರೆ ಬಹಳ ಕಷ್ಟಕರ ವಿಚಾರ. ಅಂತದ್ರಲ್ಲಿ 3 ದಿನ ಶಾಸಕರನ್ನ ನೀವು ಹಿಡಿದಿಟ್ಕೊಳ್ತೀರಾ ಅಂತ ಅಂದ್ರೆ ಹೆಂಗ್ ಸಾಧ್ಯ ಇದು? ಅಂತದ್ರಲ್ಲೂ ಕೂಡ ಅಡ್ಡ ಮತದಾನ ಬೀರದೇ ಇರುವಂತ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಂಜೆ 4ರವರೆಗೆ ಇವತ್ತು ಮತದಾನ ಪ್ರಕ್ರಿಯೆ ಇರುತ್ತೆ. ಸಂಜೆ 4 ಗಂಟೆವರೆಗೆ, ಸಂಜೆ 5 ಗಂಟೆ ನಂತರನೇ ಫಲಿತಾಂಶ ಹೊರಬೀಳುತ್ತೆ. 4 ಗಂಟೆ ತನಕ ಮತದಾನ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವಕಾಶ, ಅದಾದ್ಮೇಲೆ ಇರೋದಿಲ್ಲ. ಒಟ್ಟಾರೆ 7 ಸ್ಥಾನಗಳ ಅಖಾಡದಲ್ಲಿ 8 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇರೋದು. 7 ಸ್ಥಾನಕ್ಕೆ 8 ಅಭ್ಯರ್ಥಿ. ಇಲ್ಲಿ ಕಾಂಗ್ರೆಸ್ನಿಂದ 5 ಜನ, ಬಿಜೆಪಿಯಿಂದ 2, ಹಾಗೆ JDS ನಿಂದ 1. ಓವರ್ ಆಲ್ 8 ಜನ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಇಲ್ಲಿ ಕಾಂಗ್ರೆಸ್ನ ವಿನಯ್ ಹಾಗೆ JDS ನ ಗೋವಿಂದ ರಾಜು ಇದ್ದಾರೆ. ಜೊತೆಗೆ ಇಬ್ಬರ ನಡುವೆ ಈಗ ಬಿರುಸಿನ ಫೈಟ್ ನಡೀತಾ ಇದೆ.
ಅಡ್ಡ ಮತದಾನದ ಭೀತಿಯೂ ಕೂಡ ಇದೆ ಇಲ್ಲಿ. ಹೆಂಗ್ ನಂಬೋದು ಶಾಸಕರನ್ನ? 3 ದಿನ ಏನು ಹತೋಟಿಯಲ್ಲಿ ಇಟ್ಕೊಂಡ್ರು, ಅಡ್ಡ ಮತದಾನ ಮಾಡಬೇಡಿ, ಕಾಂಗ್ರೆಸ್ ಪ್ರತಿಷ್ಠೆ ಎಲ್ಲಾ ಆಯಾಮದಲ್ಲೂ ಕೂಡ ಹೇಳಿದ್ರು. ಆದ್ರೂ ಕೂಡ ಕುದುರೆ ವ್ಯಾಪಾರ ಆಗಿರೋದು ಯಾವುದೋ ಒಂದು ಬಲ್ಲ ಮೂಲಗಳಿಂದ ಆಗಿರ್ಬೋದಲ್ಲ. ಹಾಗಾಗಿ ಎಲ್ಲಾ ಭೀತಿಯಿಂದಲೂ ಕೂಡ ಈಗ ಮತದಾನ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಪಕ್ಷಗಳಿಂದ ರೆಸಾರ್ಟ್ ರಾಜಕೀಯ ಬಹಳ ಜೋರಾಗಿ ನಡೀತಾ ಇರುವಂತದ್ದು. ನೋಡಿ, ರೆಸಾರ್ಟ್ ನಿಂದ ಶಾಸಕರು ನೇರವಾಗಿ ವಿಧಾನಸೌಧಕ್ಕೆ ಬೆಳಗ್ಗೆನೆ ಎಂಟ್ರಿ ಕೊಟ್ಟಿದ್ದಾರೆ. ಮತದಾನವನ್ನ ಕೂಡ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಈ ಒಂದು ಪರಿಷತ್ ಎಲೆಕ್ಷನ್ ಕುರಿತಂತೆ ಎಲ್ಲಾ ಶಾಸಕರನ್ನು ಬಹಳ ನಗುಮುಖದಿಂದ ಭೇಟಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಟ್ರೈನಿಂಗ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. 3 ದಿನದ ಹಿಂದೆನೆ ಟ್ರೈನಿಂಗ್ ಆಗಿದೆ. ನೋಡಿ, ಅಲ್ಲೂ ಕೂಡ ಅಡ್ಡ ಮತದಾನ ಬೀರದೇ ಇರುವಂತಹ ನಿಟ್ಟಿನಲ್ಲಿ ಎಲ್ಲಾ ಶಾಸಕರನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಅದು ಬಹುದೊಡ್ಡ ಸವಾಲಿನ ಪ್ರಶ್ನೆ. ಅಷ್ಟು ಜನರನ್ನ ಈಗ ಹತೋಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ನ 14 ಶಾಸಕರು ಜೊತೆಗೆ 3 ಪಕ್ಷೇತರ ಶಾಸಕರ ಇಷ್ಟೂ ಜನರನ್ನು ಕೂಡ ಒಂದು ರೆಸಾರ್ಟ್ ನಲ್ಲಿ ಕೂಡ ಹಾಕಿ ಎಲ್ಲಾ ಕಾಂಗ್ರೆಸ್ನ ಪ್ರತಿಷ್ಠೆಯ ಕುರಿತಂತೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರನ್ನ ಮತ್ತೆ ಇವತ್ತು ನೇರವಾಗಿ ರೆಸಾರ್ಟ್ ನಿಂದ ವಿಧಾನಸೌಧಕ್ಕೆ ಕರ್ಕೊಂಡ್ಬರೋದು, ಮತ ಹಾಕಿಸೋದು ಬಹಳ ದೊಡ್ಡ ಚಾಲೆಂಜ್. ಹಾಗಾಗಿ ಈಗ 5 ಅಭ್ಯರ್ಥಿಗಳ ಗೆಲುವಿಗೆ ಕೈ ಲೆಕ್ಕಾಚಾರ ಹಾಕ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಬಿಜೆಪಿಯ ಬಲ ನೋಡಿ 62 ಇರುವಂತದ್ದು. ಇದರಲ್ಲಿ 2 ಅಭ್ಯರ್ಥಿಗಳ ಗೆಲುವು ಬಹಳ ಸುಲಭ ಅವರಿಗೆ. ಹಾಗಾಗಿ ಈಗ ಬಿಜೆಪಿ ಬಳಿ ಒಟ್ಟು 6 ಹೆಚ್ಚುವರಿ ಮತಗಳಿದೆ. ಇನ್ನು ಇಲ್ಲಿ ನಾವು ದೋಸ್ತಿಗಳ ಬಲ ನೋಡೋದಾದ್ರೆ ಇಲ್ಲಿ 26 ಇರೋದು, 1 ಸ್ಥಾನಕ್ಕೆ 2 ಮತಗಳ ಕೊರತೆ ಇದೆ. ಸೊ ಹಾಗಾಗಿ ಹೆಚ್ಚುವರಿ ಮತಗಳಿಗಾಗಿ ಕಾಂಗ್ರೆಸ್ ಶಾಸಕರಿಗೆ ದಾಳ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ನೋಡಿ, ಹೆಚ್ಚುವರಿ ಮತಗಳಿಗಾಗಿ ಕಾಂಗ್ರೆಸ್ ಶಾಸಕರಿಂದ ದಾಳ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಕೇಳಿ ಬಂದಿರೋದು. ಅದು ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗಿರೋದು. ಹೀಗಾಗಿ ಅವರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಯಿತು. ಜೊತೆಗೆ ಅಲ್ಲಿಂದ ಅವ್ರು ಯಾರ ಕಾಂಟ್ಯಾಕ್ಟ್ಗೂ ಯಾರ ಮಾತಿಗೂ ಸಿಗದೇ ಇರುವಂತೆ ಅವರನ್ನ ಬಹಳ ಭದ್ರವಾಗಿ ಕಾಂಗ್ರೆಸ್ ಕಾಪಾಡ್ಕೊಂಡು ಬಂತು. ಇನ್ನು ಇದರ ಹೆಚ್ಚುವರಿ ಭಾಗವಾಗಿ ಇಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ಈಗಾಗಲೇ ಬಹಳ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದೆ. ಈ ಕಡೆ ಎನ್ಡಿಎ ಗುಂಪಿನಲ್ಲಿ ಕೆಲವು ಶಾಸಕರ ಬಲಾಬಲವನ್ನ ಪಡೆಯುವಲ್ಲಿಯೂ ಕೂಡ ಯಶಸ್ವಿಯಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಬಲ್ಲ ಮೂಲಗಳ ಪ್ರಕಾರ, ಅಂದ್ರೆ ಪಕ್ಷದ ಮೂಲಗಳ ಪ್ರಕಾರ, ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ನಾಯಕರು ಎನ್ಡಿಎ ಅಸಮಾಧಾನಗೊಂಡ ಕೆಲ ಶಾಸಕರೊಂದಿಗೆ ಸಂಪರ್ಕವನ್ನ ಮಾಡಿದಾರಂತೆ. ಹಾಗಾಗಿ ಅವರ ಬೆಂಬಲವನ್ನ ಪಡೆಯೋಕೆ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಕನಿಷ್ಠ 3 ಅಥವಾ 4 ಎನ್ಡಿಎ ಮೈತ್ರಿ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಅಡ್ಡ ಮತದಾನ ಮಾಡಬಹುದು ಎಂಬುವಂತ ಭೀತಿ ಕೂಡ ಇದೆ. ಹಾಗಾಗಿ ಮತದಾನದಿಂದ ದೂರ ಉಳಿಬಹುದು ಅಥವಾ ಉದ್ದೇಶಪೂರ್ವಕವಾಗಿ ತಮ್ಮ ಮತವನ್ನ ಅಮಾನ್ಯಗೊಳಿಸಬಹುದು ಎಂಬ ಅಂದಾಜು ಇಲ್ಲಿ ವ್ಯಕ್ತವಾಗಿರುವಂತದ್ದು. ಇಲ್ಲಿ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಕಾಂಗ್ರೆಸ್ನ 5 ಅಭ್ಯರ್ಥಿ ಗೆಲುವಿಗೆ 140 ಮತ ಮಾತ್ರ ಬೇಕು. 5 ಅಭ್ಯರ್ಥಿಗಳ ಗೆಲುವಿಗೆ ಕೈ ಲೆಕ್ಕಾಚಾರ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 5 ಅಭ್ಯರ್ಥಿಗಳ ಗೆಲುವಿಗೆ ಹೆಂಗೆ ರಣತಂತ್ರವನ್ನು ಹೆಣೆದಿರಬಹುದು ಕಾಂಗ್ರೆಸ್ ಹಂಗಿದ್ರೆ. ನೋಡಿ, ಬಿಜೆಪಿ ಬಲ ಇಲ್ಲಿ 62, 2 ಅಭ್ಯರ್ಥಿಗಳ ಗೆಲುವು ಬಹಳ ಸುಲಭ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇರುವಂತದ್ದು. ಈ ಬಿಜೆಪಿ ಬಳಿ ಒಟ್ಟು 6 ಹೆಚ್ಚುವರಿ ಮತಗಳಿದೆ, ಬಹಳ ಈಸಿಯಾಗಿ ಗೆಲ್ಲಬಹುದು ಹಂಗಿದ್ರೆ. ಹಾಗಾದ್ರೆ ಇಲ್ಲಿ ದೋಸ್ತಿಗಳ ಬಲ ಇರೋದು 26, 1 ಸ್ಥಾನಕ್ಕೆ ಕೇವಲ 2 ಮತಗಳ ಮಾತ್ರ ಕೊರತೆ ಇರೋದು. ಹಾಗಾಗಿ ಈ ಹೆಚ್ಚುವರಿ ಮತಗಳಿಗಾಗಿ ಈಗ ಕಾಂಗ್ರೆಸ್ ದಾಳವನ್ನ ಹೂಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಲ್ಲ ಮೂಲಗಳಿಂದ. ಹಾಗಾಗಿ ಈ ಆಪರೇಷನ್ ಭೀತಿ ಸದ್ಯ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಹೆಂಗ್ ಆಪರೇಷನ್ ಮಾಡ್ಬೋದು, ಯಾವ ತರ ಮಾಡ್ತಾರೆ ಆಪರೇಷನ್ ಅಂತ ಹೇಳಿ ಮಾಡೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ತನ್ನ ಭದ್ರ ಬುನಾದಿಯಲ್ಲಿ ಶಾಸಕರನ್ನ ಇಟ್ಕೊಂಡು ಅವರೆಲ್ಲೂ ಕೂಡ ಅಲ್ಗಾಡದಂತೆ ಅವರಿಗೆ ಬೇಕಾಗಿರುವ ಸೌಲಭ್ಯಗಳನ್ನ ರೆಸಾರ್ಟ್ನಲ್ಲೇ ಕೊಟ್ಟು, ಫೋನ್ ಆಗಿರ್ಬೋದು, ಇತರೆ ಫ್ಯಾಮಿಲಿ ಎಲ್ಲದರಿಂದನೂ ಅವರನ್ನ ದೂರದಲ್ಲಿಟ್ಟು ಡೈರೆಕ್ಟ್ ಆಗಿ ರೆಸಾರ್ಟ್ನಿಂದ ಇವತ್ತು ವಿಧಾನಸಭೆಗೆ ವೋಟಿಂಗ್ ಮಾಡೋದಕ್ಕೆ ಬೆಳಗ್ಗೆನೆ ಕರ್ಕೊಂಡ್ಬಂದಿದೆ. ಹಾಗಾಗಿ ಅವರಿಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲೆಲ್ಲೂ ಕುದುರೆ ವ್ಯಾಪಾರ ಆಗಲ್ಲ, ಅಡ್ಡ ಮತದಾನ ಆಗಲ್ಲ ಅನ್ನುವಂತಹ ವಿಶ್ವಾಸ ಅವರಲ್ಲಿದೆ. ಆದ್ರೂ ಕೂಡ ಒಂದ್ ಕಡೆ ಭಯ ಇದೆ, ಹೆಂಗಾದ್ರೂ ಮಾಡಿ ಅಡ್ಡ ಮತದಾನ ಹಾಕ್ಬಿಟ್ರೆ ನಮಗ್ ಮುಳುವಾಗ್ಬಿಟ್ರೆ ಅನ್ನೋದು. ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ ಮತದಾನ ನಡೀತಾ ಇದೆ. ಸಂಜೆ 4 ಗಂಟೆವರೆಗೆ ಇವತ್ತು ಮತದಾನ ನಡೀತಾ ಇದೆ. 5 ಗಂಟೆ ನಂತರ ಇವತ್ತಿನ ಫಲಿತಾಂಶ ಏನಿದೆ, ಯಾರು ವಿನ್ ಆಗ್ತಾರೆ, ಯಾವ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ, ಎಲ್ಲ ಆಯಾಮದಲ್ಲೂ ಕೂಡ 5 ಗಂಟೆ ನಂತರನೇ ನಮಗೆ ಇವತ್ತು ಪಕ್ಕಾ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ 3 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ವಿಚಾರ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಜೊತೆಗೆ ಜೆಡಿಎಸ್ 3 ಪಕ್ಷ ಇನ್ನಿಲ್ಲದ ತಯಾರಿಯಲ್ಲಿದೆ. ಆಲ್ರೆಡಿ ಕಾಂಗ್ರೆಸ್ ಈಗ ಯಾವುದೇ ರೀತಿಯೂ ಶಾಸಕರು ಆಚೆ ಈಚೆ ಎಲ್ಲೂ ಹೋಗದೆ ಅಂತೆ, ಪಕ್ಷದಲ್ಲೇ ಉಳಿಯುವಂತೆ, ಪಕ್ಷಕ್ಕಾಗಿ ಕೆಲಸ ಮಾಡುವಂತೆ, ಪಕ್ಷಕ್ಕಾಗಿ ವೋಟ್ ಮಾಡುವಂತೆ 3 ದಿನ ಅವರನ್ನ ಹತೋಟಿಯಲ್ಲಿ ಇಟ್ಕೊಂಡು ಟ್ರೈನಿಂಗ್ ಮಾಡಿ ವೋಟನ್ನು ಹಾಕಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ
ಬಿಜೆಪಿ ಹಾಗೆ JDS ಕೂಡ ಪ್ರತಿಷ್ಠೆ ಹೆಂಗಾದ್ರೂ ಮಾಡಿ ಅಟ್ಲೀಸ್ಟ್ ರಾಜ್ಯಸಭೆಯಲ್ಲಾದ್ರೂ ನಮಗೆ ಸೀಟ್ ಸಿಗಬೇಕು, ಸ್ಥಾನಮಾನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಸರ್ಕಸ್ ಅನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ನ ಶಾಸಕರನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ನೋಡ್ತಾ ಹೋಗೋದಾದ್ರೆ ಸದ್ಯ ಎಲ್ಲರ ಚಿತ್ತ ಈಗ ಇವತ್ತಿನ ಪರಿಷತ್ನ ಎಲೆಕ್ಷನ್ ಮೇಲೆ ನೆಟ್ಟಿರುವಂಥದ್ದು. ಯಾರಿಗೆ ಬಹುಮತ ಸಿಗ್ಬೋದು, ಮತ್ತೆ ರಾಜ್ಯಸಭೆಗೆ ಯಾವ ಪಕ್ಷ ಎಂಟ್ರಿ ಕೊಡುತ್ತೆ, ಯಾರು ಹೋಗ್ತಾರೆ ಅನ್ನುವಂಥದ್ದು ಸೊ ಬಹಳ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿರುವಂತಹ ವಿಚಾರ ಇವತ್ತು.